ನಿನ್ನೆ ಬೆಳ್ತಂಗಡಿ SIT ಅವರು ಗಿರೀಶ್ ಮಟ್ಟಣ್ಣವ್ರನ್ನ ವಿಚಾರಣೆಗೆ ಕರೆದರು. ತೀವ್ರವಾಗಿ ವಿಚಾರಣೆ ಮಾಡಿದರು. ಮೊಬೈಲ್ ವಶಕ್ಕೆ ಪಡೆದರು. ಅವ್ರನ್ನೇ ವಶಕ್ಕೆ ಪಡೆದುಬಿಟ್ರು. ಇದನ್ನು ವಶಕ್ಕೆ ಪಡೆದರು ಅಂತ ನಕಲಿ ದೇವಮಾನವನ ಈ ಸುಳ್ಳು ಸೃಷ್ಟಿ ಮಾಡುವಂಥ ನಕಲಿ ಸುದ್ದಿ ಸೃಷ್ಟಿ ಮಾಡುವಂಥ ಗ್ಯಾಂಗ್ ಏನಿದೆ ಹೇಳ್ತಾ ಹೋಗ್ತಾ ಇದ್ದಾರೆ. ಅದರಲ್ಲಿ ಮೇನ್ ಸ್ಟ್ರೀಮ್ ಮೀಡಿಯಾದವರು ಕೂಡ ದೆಹಲಿಯಲ್ಲಿ ಸೌಜನ್ಯ ಪ್ರಕರಣದ ಸಾಕ್ಷಿಗಳಿಗೆ ಪ್ರೊಟೆಕ್ಷನ್ ಕೊಡಬೇಕನ್ನೋದನ್ನು ಒಂದೇ ಒಂದು ತುಣುಕು ಸುದ್ದಿ ಮಾಡದಂತಹ ಮೇನ್ ಸ್ಟ್ರೀಮ್ ಮಾಧ್ಯಮಗಳು ಈ ವಿಚಾರಗಳನ್ನು ಪ್ರಸಾರ ಮಾಡ್ತಾ ಇದ್ದಾರೆ. ನಿನ್ನೆ ವಾಸ್ತವವಾಗಿ SIT ಅವರು ವಶಕ್ಕೆ ಪಡೆದದ್ದಲ್ಲ, ನಾವು ವಶಕ್ಕೆ ಕೊಟ್ಟದ್ದು. ನನ್ನಲ್ಲಿರ್ತಕ್ಕಂತಹ ಕೆಲವು ಘಟನೆಗೆ ಸಂಬಂಧಪಟ್ಟಂತಹ ಪ್ರಮುಖ ವಿಡಿಯೋಗಳನ್ನು, ಭಾವಚಿತ್ರಗಳನ್ನು ದಯವಿಟ್ಟು ಇದನ್ನು ತನಿಖೆಗೆ ಒಳಪಡಿಸಿ ಇದನ್ನು ಕನ್ಸಿಡರ್ ಮಾಡಿ ಅಂತ ನಾನು 3-4 ತಿಂಗಳ ಹಿಂದೆ ನನ್ನ ವಿಚಾರಣೆ ಆಗಬೇಕಾದ್ರೆ ವಿನಂತಿ ಮಾಡಿಕೊಂಡಿದ್ದೆ. ಆದರೆ ಟೈಮ್ ಬಂದಾಗ ತೊಗೊಳ್ತೀವಿ ಅಂತ ಹೇಳಿದರು. ಸೊ ನಿನ್ನೆ ಆ ಒಂದು ಅವಕಾಶವನ್ನು ಮಾನ್ಯ SIT ಅಧಿಕಾರಿಗಳು ನನಗೆ ಒದಗಿಸ್ಕೊಟ್ರು. ಅತ್ಯಂತ ಪ್ರಮುಖ ಮಾಹಿತಿಗಳು ಇರತಕ್ಕಂತಹ ಭಾವಚಿತ್ರಗಳನ್ನು, ಫೋಟೋಗಳನ್ನು ಕೊಟ್ಟಿದ್ದೇನೆ. ಇಷ್ಟು ನಡೆದಿದ್ದು. ನನಗೆ SIT ಕಚೇರಿಯಲ್ಲಿ ಹೋದಾಗ ಆಶ್ಚರ್ಯ ಆಗಿದ್ದು, ಮತ್ತು ಇದನ್ನು ಕೇಳಿದರೆ ನೀವು ಆಶ್ಚರ್ಯ ಪಡ್ತೀರಾ. ಎಷ್ಟೋ ಜನ ಕೇಳ್ತಾ ಇದ್ದಾರೆ, SIT ಮುಚ್ಚೆ ಹೋಯಿತು, SIT ಇಲ್ಲವೇ ಇಲ್ಲ, ಯಾರೂ ಇಲ್ಲ ಇಲ್ಲಿ, ಏನು ಮಾಡ್ತಾ ಇದ್ದಾರೆ SIT ಅಂಥೇಳಿ. ನಿನ್ನೆ ನನಗೆ ಗೊತ್ತಾದಂತಹ ಮಾಹಿತಿ ಏನು ಅಂತ ಹೇಳಿದರೆ, ಕಳೆದ 3 ತಿಂಗಳಿನಿಂದ 14 ಜನ, ರಾಜ್ಯದ ವಿವಿಧ ಭಾಗಗಳಿಂದ 14 ಮಿಸ್ಸಿಂಗ್ ಕಂಪ್ಲೇಂಟ್ ದೂರುಗಳು, ನಾಪತ್ತೆ ಆದಂತಹ ದೂರುಗಳು SITಗೆ 3 ತಿಂಗಳಲ್ಲಿ ಬಂದು ಕೊಟ್ಟಿದ್ದಾರೆ. ಅಂದರೆ 3 ತಿಂಗಳಿನಲ್ಲಿ ಮಿಸ್ಸಿಂಗ್ ಆದಂಥವ್ರಲ್ಲ, ಹಿಂದೆ ಯಾವುದೋ ಒಂದು 10 ವರ್ಷದಿಂದನೋ 12 ವರ್ಷದಿಂದನೋ ಮಿಸ್ಸಿಂಗ್ ಆಗಿ ಇನ್ನೂವರೆಗೂ ಪತ್ತೆಯಾಗಿಲ್ಲ, ಧರ್ಮಸ್ಥಳದಲ್ಲಿನೇ ನಾಪತ್ತೆಯಾಗಿದ್ದಾರೆ ಅಂತ ಹೇಳಿ ಆ ನಾಪತ್ತೆ ಕಾಣೆಯಾದಂಥ ಸಂಬಂಧಿಕರು 3 ತಿಂಗಳಿನಲ್ಲಿ SITಗೆ ಬಂದು ದೂರನ್ನು ದಾಖಲು ಮಾಡಿದ್ದಾರೆ, ಮಿಸ್ಸಿಂಗ್ ಕಂಪ್ಲೇಂಟನ್ನು ಕೊಟ್ಟಿದ್ದಾರೆ. ಇದನ್ನು ಯಾಕೆ ಸುದ್ದಿ ಮಾಡ್ತಾ ಇಲ್ಲ? ಮಾನ್ಯ ಶಾಸಕರಾದಂಥ ಸುರೇಶ್ ಕುಮಾರ್ ಅವರು ಬೊಬ್ಬೆ ಹೊಡೆದ್ರಲ್ಲ ಏನೋ ವಿಧಾನಸೌಧದಲ್ಲಿ, ಅಯ್ಯೋ SITನ ಮುಚ್ಚಿ ಬಿಡಬೇಕು, SIT ಧರ್ಮಸ್ಥಳಕ್ಕೆ ಕಳಂಕ ತೊಳೆಯೋರು ಯಾರು? ಬೆಂಗಳೂರಿನಿಂದನೇ ದೂರುಗಳು ಬಂದಿದೆ, ಮಿಸ್ಸಿಂಗ್ ಆಗಿದ್ದು ಧರ್ಮಸ್ಥಳಕ್ಕೆ ಹೋಗಿ ನಾಪತ್ತೆ ಆಗಿದ್ದಾರೆ ಅಂತೇಳಿ, ಮಹಿಳೆಯರ ನಾಪತ್ತೆ ಆಗಿದ್ದಾರೆ, ಮಕ್ಕಳು ನಾಪತ್ತೆ ಆಗಿದ್ದಾರೆ ಅಂತೇಳಿ ಬರೀ 3 ತಿಂಗಳಲ್ಲಿ ಒನ್ಸ್ ಅಗೇನ್ 14 ಜನ ಬಂದು ದೂರು ಕೊಟ್ಟಿದ್ದಾರೆ. ಯಾಕೆ ಮೇನ್ ಸ್ಟ್ರೀಮ್ ಮಾಧ್ಯಮಗಳಿಗೆ ಜವಾಬ್ದಾರಿ ಅಲ್ವಾ? ನಾಪತ್ತೆ ಆದವ್ರ ಬಗ್ಗೆ ಪ್ರಸಾರ ಮಾಡೋದು ನಿಮ್ಮ ಜವಾಬ್ದಾರಿ ಅಲ್ವಾ? ಮುಂಚೆ ನಾವು ದೂರದರ್ಶನದಲ್ಲಿ ಚಿಕ್ಕವರಿದ್ದಾಗ ದೂರದರ್ಶನ ನೋಡ್ಬೇಕಾದ್ರೆ ಪ್ರತಿದಿನ ಒಂದು ಹೇಳ್ತಾ ಇದ್ರು, ಕಾಣೆಯಾದವ್ರ ಬಗ್ಗೆ ಮಾಹಿತಿ. ಅದು TV ಚಾನಲ್ಗಳದ್ದೇ ಕೆಲಸ, ಇಂತಿಂಥವ್ರು ಕಾಣೆಯಾಗಿದ್ದಾರೆ, ಪತ್ರಿಕೆಗಳ ಮಾಧ್ಯಮಗಳ ಕರ್ತವ್ಯ ಅದು. ಆದರೆ SITಯಲ್ಲಿ ಅಧಿಕೃತವಾಗಿ ದೂರನ್ನು ಕೊಟ್ಟರು ಕೂಡ ಅದನ್ನು ಮುಚ್ಚಿಟ್ಟು ಮಟ್ಟಣ್ಣವ್ರನ್ನ ವಶಕ್ಕೆ ಪಡೆದರು, ಮಟ್ಟಣ್ಣವ್ರ ಮೊಬೈಲನ್ನು ವಶಕ್ಕೆ ಪಡೆದರು. ಅದ್ರ ಒಳಗಡೆ ಏನಿತ್ತು ಮೊಬೈಲಲ್ಲಿ ನನಗಿಷ್ಟೇ ಗೊತ್ತು, SIT ಅಧಿಕಾರಿಗಳಿಗೆ ಇಷ್ಟೇ ಗೊತ್ತು. ತನಿಖೆ ಕಂಪ್ಲೀಟ್ ಆದಮೇಲೆ ಗೊತ್ತಾಗುತ್ತೆ ಮಟ್ಟಣ್ಣವ್ರು ಏನು ಕೊಟ್ಟರು ಅಂಥೇಳಿ. ಹೀಗಾಗಿ ಭ್ರಮೆಯಲ್ಲಿದ್ದಾರೆ ಈ ಅತ್ಯಾಚಾರಿಗಳ ಗ್ಯಾಂಗ್ನವರು. ನಾನು ಕೇಳೋದು ಅಂದರೆ ಭ್ರಮೆಯಲ್ಲೇ ಇರಲಿ ಅವರು, ನಾವು ಬಯಸೋದು ನಮ್ಮ ವೈರಿಗಳು ಭ್ರಮೆಯಲ್ಲೇ ಇರಬೇಕು. ನಾನು ಕೇಳೋದು, ಮತ್ತು SIT ತನಿಖೆ ಮಾಡ್ತಾಯಿದ್ದಾನವ್ರು SITಗೆ ತನಿಖೆ ಮಾಡೋಕ್ಕೆ ಬಿಡಿಯಲ್ಲಪ್ಪ. ಯಾಕೆ ಈ ನಕಲಿ ದೇವಮಾನವ ಬೆಳಗಾವಿ ತನಕ ಓಡಾಡ್ಕೊಂಡು ಹೋಗಿ ಈ ಸಿದ್ದರಾಮಯ್ಯನವ್ರ ಕೈಕಾಲು ಬಿದ್ದು SIT ನಿಲ್ಲಿಸಿ ಅಂತ ಅವ್ರು ಮಂಡಿ ಊರ್ತಾ ಇದ್ದಾರೆ? ಯಾಕೆ ಈ ಧರ್ಮಸ್ಥಳದ ನಕಲಿ ಗ್ಯಾಂಗ್ನವರು ಎಲ್ಲ ರಾಜಕಾರಣಿಗಳ ಮುಂದೆ ಮಂಡಿ ಊರಿ SIT ನಿಲ್ಲಿಸ್ಬಿಡಿ, SIT ಸ್ಟಾಪ್ ಮಾಡಿಬಿಡಿ, SIT ಕೊಟ್ಟಂಥ ಸಾವಿರಾರು ಪುಟಗಳ ವರದಿ, ರಾಜ್ಯ ಸರ್ಕಾರಕ್ಕೆ ಕೊಟ್ಟಂಥ ವರದಿಯನ್ನು ಯಾಕೆ ಬಹಿರಂಗ ಮಾಡೋಕ್ಕೆ ಬಿಡ್ತಾ ಇಲ್ಲ? ನಾವು ಬಯಸ್ತೀವಪ್ಪ SIT ಚೆನ್ನಾಗಿ ಮಾಡಲಿ ಅಂಥೇಳಿ, ಅದಕ್ಕೆ ಏನೇನು ಸಹಕಾರ ಬೇಕು ಅದನ್ನೆಲ್ಲ ಕೊಡ್ತಾ ಇದ್ದೀವಿ. ನನಗೆ SIT ಅವ್ರು ಕರೆದ್ರು ಅಂತ ಮಾಡ್ತಾ ಇದ್ದೀರಲ್ಲ, ನನ್ನ ಜೊತೆಗೆ ಅಲ್ಲಿ ಧರ್ಮಸ್ಥಳದ ಮಾನ್ಯ PSI ಸಾಹೇಬರು ಕೂಡ ಬಂದಿದ್ದರು. ಅವರಿಗೂ ನೋಟಿಸ್ ಕೊಟ್ಟು ಅವರ ವಿಚಾರಣೆಯೂ ಕೂಡ ಆಗಿದೆ. ಪ್ರಸಾರ ಮಾಡ್ರಯ್ಯ, ಸುಳ್ಳು ಸುದ್ದಿ ಹೇಳೋರೆ. ಯಾಕೆ ಧರ್ಮಸ್ಥಳ ಪೊಲೀಸ್ ಅಧಿಕಾರಿಗಿಂತನೂ ಅಧಿಕಾರಿ ಬೇಕಾ ಅಲ್ಲಿ ಆದಂಥ ಅತ್ಯಾಚಾರ ಅನಾಚಾರಗಳ ಮಾಹಿತಿಯನ್ನು ತಗೊಳ್ಳೋದಕ್ಕೆ? ಅವಕ್ಕಿಂತನೂ ಪ್ರಮುಖ ವ್ಯಕ್ತಿ ನನಗನ್ಸಿದ ಮಟ್ಟಿಗೆ ಯಾರೂ ಇಲ್ಲ. ಅವರೊಂದಿಗೂ ಕೂಡ ನೋಟಿಸ್ ಕೊಟ್ಟು ಎಲ್ಲ ಮಾಹಿತಿಗಳನ್ನು, ಅನಾಚಾರಗಳ ಮಾಹಿತಿಯನ್ನು ತಗೊಂಡಿದ್ದಾರಪ್ಪ SIT ಅವರು. ನಿನ್ನೆನೆ ನನ್ನ ಜೊತೆಗೂ ಕೂಡ ಪಾಪ ಅವರು ಕೂಡ ಇದ್ದರು. ಹಂಗಿದ್ದ ಮೇಲೆ ಅವುಗಳನ್ನೆಲ್ಲ ಹೇಳದೇನೆ ಇವುಗಳನ್ನೆಲ್ಲ ಹೇಳಿಕೊಂಡು ಸುಳ್ಳು ಪ್ರಚಾರ ಮಾಡ್ಕೊಂಡು ನಾಚಿಕೆ ಆಗಲ್ವ ನಿಮಗೆ? ಧರ್ಮಸ್ಥಳ ಸೌಜನ್ಯಳ
ಪ್ರಕರಣವನ್ನು 13 ವರ್ಷ ಆದ ನಂತರ ಒಂದು ಮಹತ್ತರವಾದಂಥ ತೀರ್ಮಾನ ಸುಪ್ರೀಂ ಕೋರ್ಟ್ ಕೊಟ್ಟಿದೆ. ಅದರ ಬಗ್ಗೆ ಈ ಮೇನ್ ಸ್ಟ್ರೀಮ್ ಮಾಧ್ಯಮಗಳು ಯಾರೂ ಮಾತಾಡ್ತಾ ಇಲ್ಲ. ಇವುಗಳ ಬಗ್ಗೆ ಸುಳ್ಳು ಸುದ್ದಿ ಪ್ರಚಾರಗಳನ್ನು ಮಾಡ್ತಾಯಿದ್ರಿ. ಮಾಡ್ಕೊಂಡು ಹೋಗಿ, ಹಾಳಾಗಿ ಹೋಗಿ, ನೀವು ಏನಾದರೂ ಮಾಡ್ಕೊಂಡು ಹೋಗಿ. ಸತ್ಯಕ್ಕೆ ಜಯ ಸಿಕ್ಕೇ ಸಿಗುತ್ತೆ. ನಾನು ಇಂಥಲ್ಲಿ ಇವತ್ತು ಇಲ್ಲಿ ಬಂದು ನಿಂತ್ಕೊಂಡು ಮಾತಾಡ್ತಾ ಇದ್ದಿದ್ದು ಕೂಡ ಏನೋ ಒಂದು ಒಳ್ಳೆಯ ಬೆಳವಣಿಗೆ ನಡೀತಾ ಇದೆ ಅಂಥೇಳಿ ಪಾಂಗಳ ಧರ್ಮಸ್ಥಳದ ಗ್ರಾಮದ ದೈವ ದೇವತೆ ಸೌಜನ್ಯಾಳ ಮನೆಯ ದೇವತೆ ಆದಂತಹ ಚಾಮುಂಡಿ ಅಮ್ಮನವರಿಗೆ ಇವತ್ತೊಂದು ವಿಶೇಷವಾದಂಥ ಪ್ರಾರ್ಥನೆ ಪೂಜೆಯನ್ನು ಇಟ್ಕೊಂಡಿದ್ವಿ. ಅದನ್ನು ಮುಗಿಸ್ಕೊಂಡು ನಾನು ಇಂಥಲ್ಲಿನೇ ಇರ್ತೀನಿ. ಇನ್ನೂ ಸಾಕಷ್ಟು ಕೆಲವೊಂದಿಷ್ಟು ವಿಚಾರಗಳು ಸಂಬಂಧಪಟ್ಟಂತಹ ನ್ಯಾಯಾಲಯಕ್ಕೆ ತಿಳಿಸಬೇಕಾಗಿತ್ತು. ಅನೇಕ ಕೆಲಸಗಳು ನಡೀತಾ ಇದೆ. ದಯವಿಟ್ಟು ತಮ್ಮೆಲ್ಲರ ಸಹಕಾರ ಇರಲಿ. ಯಾರೂ ಕೂಡ ಇದರಲ್ಲಿ ಏನೋ ತನಿಖೆಗಾಯಿತು, ತನಿಖೆ ಆಗಬೇಕು ಅಂತಲೇ ನಾವು ಬಯಸೋರು. ಇನ್ನೂ ತೀವ್ರವಾದಂಥ ತನಿಖೆ ಆಗಬೇಕು ಮತ್ತು SIT ಈಗಾಗಲೇ ಕೊಟ್ಟಂಥ ವರದಿ ಅದು ಬಿಡುಗಡೆ ಆಗಬೇಕು. ತಮ್ಮೆಲ್ಲರ ಬೆಂಬಲ ಇರಲಿ. ಜಸ್ಟಿಸ್ ಫಾರ್ ಸೌಜನ್ಯ.